ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಮ್ಮ ಮನ್ಯಾಗ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಕತ್ತಾರ. ಅದ್ರದ್ದು ಒಂದು ಸಣ್ಣದಾಗಿ ವಿಡಿಯೋ ಮಾಡೀನಿ, ನೋಡ್ಕೊಂಬರ್ರಿ. ಯಾಕಂದ್ರೆ ಈ ವಿಡಿಯೋ ಮಾಡಿ ಸುಮಾರು ದಿನ ಆಯಿತು, ಬಟ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೈತೆ ರೀ, ಸ್ವಲ್ಪ ಸಾರಿ. ನೋಡ್ರಿ ಇವಾಗೆಲ್ಲ ಒಳಗೆ ಪೂಜೆದು ತಯಾರಿ ನಡೆಯಕತ್ತೈತಿ. ಅಷ್ಟೊತ್ತಿಗೆ ನಮ್ಮ ತನು ಬಂದ್ಲು ನೋಡ್ರಿ. ಇಲ್ಲಿ ತನು ಇವಾಗ ನಾನು ಇಬ್ಬರು ಒಳಗಡೆ ಹೋಗಿ ನೋಡ್ರಿ. ಇಲ್ಲೇ ನಮ್ಮ ಅಣ್ಣರು ಪೂಜೆಗೆ ಅಂದ್ರೆ ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಪ್ರಸಾದ ತೊಗೊಂಬಂದಾರ. ಅದನ್ನು ತಂದ ತಕ್ಷಣ ನಾವು ಎಲ್ಲರ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಹಾಗೆ ನಾವು ಪೂಜೆ ಮಾಡಕತ್ತೀವಿ. ನಮ್ಮ ಅಣ್ಣ ಎಲ್ಲ ಅಂದರೆ ಅಯ್ಯಪ್ಪಂದು ಫೋಟೋ ಇಟ್ಟು ಪೂಜೆ ಮಾಡ್ಯಾರ. ಸಿಂಪಲಾಗಿ ಮಾಡೀವಿ, ನಾವೇನು ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಿಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನಮ್ಮ ಮನೆ ಪೂರ್ತಿ ನಮ್ಮ ಮನೆಯವರು ಅಷ್ಟೇ, ಮತ್ತು ನಾವು ಬೇರೆ ಯಾರನ್ನೂ ಕರೆದಿಲ್ಲ. ನಮ್ಮ ಮನ್ಯಾಗ ಎಷ್ಟು ಜನ ಅದೀವಿ ಅಷ್ಟೇ ಜನ ಸೇರ್ಕೊಂಡು ಪೂಜೆ ಮಾಡಕತ್ತೀವಿ. ಇಲ್ಲೇ ನೋಡ್ರಿ ನಮ್ಮ ಪಪ್ಪ ಬೆಳಗ್ಗೆ ಸ್ಕೂಟಿ ತೊಳೆದಿಟ್ಟಿದ್ರು. ನಮ್ಮ ಅಣ್ಣ ಅದಕ್ಕೂ ಒಂದು ಸ್ವಲ್ಪ ಕುಂಕುಮ ವಿಭೂತಿ ಹಾಗೆ ತಂದಿರೋವಂಥ ಭಸ್ಮನ ಗಾಡಿಗೆ ಹಚ್ಚಿ ಪೂಜೆ ಮಾಡಕತ್ತಾರೆ. ಪ್ರತಿಯೊಂದು ಹಬ್ಬದಾಗೂ ಗಾಡಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು. ಮತ್ತು ಹಂಗೆ ನೋಡ್ರಿ ಈ ಕಡೆ ಬಂದಾಗ ನಮ್ಮ ತನು ಮೊಬೈಲ್ ಒತ್ತುಕೊಂತ ನಿಂತಾಳ. ಆಕೆಗೊಂದು ಹಾಯ್ ಮಾಡಂದ್ರೆ ಹಿಂಗೆ ಮಾಡ್ತಾಳೆ ನೋಡ್ರಿ. ಈಗೀಗಂತೂ ಯಪ್ಪೋ ನೋಡ್ರಿ ಈಕಿನ. ಮತ್ತು ನೋಡ್ರಿ ಇಲ್ಲಿ ನಮ್ಮ ಅಕ್ಕರ ಅಷ್ಟೊತ್ತಿಗೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತಾ ಅನ್ನೋಷ್ಟೊಟ್ಟಿಗೆ ನಮ್ಮ ಅಕ್ಕ ಎಲ್ರಿಗೂ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಹಚ್ಚಕತ್ತಾರ. ನಾನು ನಮ್ಮ ಅಕ್ಕಗೆ ಸಣ್ಣದಾಗಿ ಕುಂಕುಮ ಹಚ್ಚು ಅಂದ್ರೆ ನಮ್ಮ ಅಕ್ಕ ನೋಡ್ರಿ ನನಗಂತೂ ಒಳ್ಳೆ ದ್ಯಾಮೋಗ ಹಚ್ಚಿದಂಗೆ ಹಚ್ಚಿಬಿಟ್ಟಾರ. ಇಷ್ಟು ದೊಡ್ಡ ಕುಂಕುಮನ. ನಾನಂತೂ ಅದನ್ನೇ ಹೇಳಕತ್ತಿದ್ದೆ, ನಮ್ಮ ಅಕ್ಕ ಸ್ವಲ್ಪ ಸಾಂದ್ ಹಚ್ಚಂದ್ರೆ ಇಷ್ಟು ದೊಡ್ಡದು ಹಚ್ಚಾಳ ಅಂಥೇಳಿ. ಆವಾಗಲೇ ಹಾಯ್ ಮಾಡಂದ್ರೆ ಮಾಡಲಿಲ್ಲ, ಇವಾಗ ಬಂದು ಹಾಯ್ ಮಾಡಾಕತ್ತಾಳ್ರಿ ನಮ್ಮ ತನು. ಮತ್ತು ನೀ ಯಾಕೆ ಕುಂಕುಮನೇ ಹಚ್ಕೊಂಡಿಲ್ಲ ಅಂತ ನಮ್ಮ ತನೂ ನಾ ಕೇಳಿದೆ ರೀ. ಆಕೆ ನೋಡ್ರಿ ವಿಭೂತಿ ಹಚ್ಕೊಂಡಾಳ, ಬಟ್ ಕುಂಕುಮ ಹಚ್ಕೊಂಡಿಲ್ಲ. ಮತ್ತು ಅಷ್ಟೊತ್ತಿಗೆ ಎಲ್ಲರೂ ಬಂದ್ರಿ. ಬಂದ ತಕ್ಷಣ ಇನ್ನೇನು ಟೈಮ್ ಆಗಕ್ಕೆ ಬರ್ತೈತಿ ಅಂತ ಅಂದ್ಕೊಂಡು ಪೂಜೆ ಮಾಡಕ್ಕೆ ಬಂದರು. ಎಲ್ಲರೂ ಪೂಜೆ ಬರ್ರಿ ಅನ್ನಕತ್ರು. ಹಾಗೆ ಪೂಜೆನೂ ಸ್ಟಾರ್ಟ್ ಆಗಿತ್ತು. ಮತ್ತು ನಮ್ಮ ಅವ್ವ ನೋಡ್ರಿ ಅವರಿಗೂ ಕುಂಕುಮ ಹಚ್ಚಿದ್ದಿಲ್ಲ. ನಮ್ಮ ಅಕ್ಕ ಬಾ ಯವ್ವ ನಿನಗೂ ಹಚ್ತೀನಿ ಅಂಥೇಳಿ ನಮ್ಮ ಅಕ್ಕ ನಮ್ಮ ಅವ್ವಾಗ ಕುಂಕುಮ ಹಚ್ಚಾಕತ್ತಾಳ್ರಿ. ಅದೊಂದು ಏನಾರಿ ಸಣ್ಣದಾಗಲಿ ದೊಡ್ಡದಾಗಲಿ ಪೂಜೆ ಅಂದ್ರೆ ಪೂಜೆನ. ಒಂದು ಮನ್ಯಾಗ ಎಲ್ಲರೂ ಸೇರ್ಯಾರ ಅಂತಂದ್ರೆ ಏನೋ ಒಂದು ಖುಷಿ. ನಮಗಂತೂ ಇತ್ತೀಚೆಗೆ ನಮ್ಮ ಅಣ್ಣರು ಅಮಾವಾಸ್ಯೆಗೆ ಬರಾಕತ್ತಾರ. ಮುಂಚೆ ಆದರೆ ಬರ್ತಿರ್ಲಿಲ್ಲ, ಇತ್ತೀಚೆಗೆ ನಮ್ಮ ಅಣ್ಣರು ಬರಾಕತ್ತಾರ. ಅವ್ರು ಬರೋದ್ರಿಂದ ನಮಗಂತೂ ತುಂಬ ಖುಷಿ. ಮುಂಚೆ ಆದ್ರೆ 6 ತಿಂಗಳಿಗೋ 7 ತಿಂಗಳಿಗೋ ಒಮ್ಮೆ ಬರ್ತಿದ್ರು. ಇವಾಗ ತಿಂಗಳ ಬರ್ತಾರೆ. ನಮಗಂತೂ ತುಂಬ ಖುಷಿ ಆಗುತ್ತೆ. ಮನೆ ತುಂಬ ಜನ ಇರ್ತೀವಿ. ಇಲ್ಲಾಂದರೆ ನಾನು ಅಪ್ಪ ಅಮ್ಮ ಅಷ್ಟೇ ನೋಡ್ರಿ. ಇವಾಗೆಲ್ಲ ಪೂಜೆ ಆಯಿತು. ಮತ್ತು ಇನ್ನೂ ಒಂದು ಸ್ವಲ್ಪ ನಮ್ಮ ಅಪ್ಪರು ಅಂದ್ರೇನು ನಮ್ಮ ಅಣ್ಣ ಪೂಜೆ ಮಾಡ್ಯಾರ. ಬಟ್ ನಮ್ಮ ಅಪ್ಪಗೇನು ನೋಡ್ರಿ ನಮ್ಮ ಅಣ್ಣ ಗಂಟೆ ಹಿಡ್ದೆ ಪೂಜೆ ಮಾಡ್ತಾರೆ. ಬಟ್ ಇತ್ತೀಚೆಗೆ ಅವ್ರೇನೋ ಗೊತ್ತಿಲ್ಲ ಗಂಟೆ ಹಿಡಿದು ಪೂಜೆ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಅಪ್ಪ ನೀನು ಗಂಟೆ ಹಿಡಿದು ಪೂಜೆ ಮಾಡ್ಯಾನಪ್ಪ ಅಂತ ಕೇಳಿದರು. ಇಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಪಪ್ಪ ರಿಟರ್ನು ಅವ್ರು ಹಾಗೆ ಊದಿನ ಕಡ್ಡಿ ಹಿಡಿದು ಪೂಜೆ ಮಾಡ್ಯಾರ, ಗಂಟೆ ಹಿಡಿದು ಪೂಜೆ ಮಾಡಿಲ್ಲ. ಅದಕ್ಕೆ ನಮ್ಮಪ್ಪ ಗಂಟೆ ಹಿಡಿದು ಪೂಜೆ ಮಾಡಿದರು. ಹಾಗೆ ನೋಡ್ರಿ ಇಲ್ಲೇ ಪೂಜೆ ಆದ ತಕ್ಷಣ ನಮ್ಮ ಅಮ್ಮನೂ ನಮಸ್ಕಾರ ಮಾಡಿದರು. ಹಾಗೆ ನಮ್ಮ ಅಕ್ಕನೂ ದೇವ್ರ ಮುಂದೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಅಲ್ಲಿರುವಂಥ ಕುಂಕುಮನ ಅವರು ಹಣೆಗೆ ಹಚ್ಕೊಂಡು, ಮತ್ತು ಅಲ್ಲೇ ಒಂದು ಸ್ವಲ್ಪ ಅಕ್ಷತೆ ಕಾಳಿದ್ವು ಅದನ್ನೂ ಹಾಕಿದರು. ಆಮೇಲೆ ನಮ್ಮ ಅಣ್ಣನೂ ನಮಸ್ಕಾರ ಮಾಡಿದ. ಆಮೇಲೆ ನಾನು ನೋಡ್ರಿ ನಾವಂತೂ ಮನ್ಯಾಗೆಲ್ಲ ಸಿಂಪಲಾಗಿ ಏನು ಡ್ರೆಸ್ ಗಿರಿಸಿ ಏನು ಮಾಡ್ಕೊಂಡಿಲ್ಲ. ಮನೆಯಾಗಿರೋ ಬಟ್ಟೆದ ಮ್ಯಾಗ ಪೂಜೆ ಮುಗಿಸಿದ್ವಿ. ಏನೋ ಸಿಂಪಲ್ ಅಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡು ನಾವಂತೂ ಏನೂ ಬಟ್ಟೆ ಗಿಟ್ಟೆ ಅಂತ ನೋಡೋಕೆ ಹೋಗಲಿಲ್ಲ. ಮನೆಯಲ್ಲಿರೋ ಬಟ್ಟೆ ಮ್ಯಾಗ ನಾವು ಎಲ್ಲರೂ ಪೂಜೆ ಮುಗಿಸಿದ್ರಿ. ಎಲ್ಲ ಪೂಜೆ ಆಯಿತು. ಪೂಜೆ ಆದ ತಕ್ಷಣ ಇಲ್ಲೇ ನಮ್ಮ ಅಣ್ಣ ನೋಡ್ರಿ ಎಲ್ರಿಗೂ ಮಾಡಿರೋಂಥ ನೈವೇದ್ಯ ಅಂದ್ರೆ ಪೂಜೆಗೆ ಇಟ್ಟಿರೋಂಥ ನೈವೇದ್ಯನ ಎಲ್ರಿಗೂ ಕೊಡಕತ್ತಾರ. ನನಗೆ ಈ ನೈವೇದ್ಯ ಅಂದರೆ ಇದು ಪೂಜೆದು ಪ್ರಸಾದ ಅಂದ್ರೆ ನನಗೆ ತುಂಬ ಇಷ್ಟ ರೀ. ಯಾಕಂದ್ರೆ ಅದ್ರಾಗ ತುಪ್ಪ ಎಲ್ಲ ಥರದ ಹಣ್ಣು ಅವಲಕ್ಕಿ ಎಲ್ಲನೂ ಮಿಕ್ಸ್ ಆಗಿ ಪ್ರಸಾದ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಾಗ ನಮ್ಮ ಸೌಮ್ಯಕ್ಕ ಸ್ವಲ್ಪ ನನ್ನೊಟ್ಟಿಗೆ ಚೇಷ್ಟೆ ಮಾಡಕತ್ತಿದ್ರಿ, ತಮಾಷೆ ಬರ್ತೀನಿ ನೋಡಿ ನೀನು ನಿಂತ ನೋಡಿ. ಅವ್ವನೂ ನಿಂತಾಳೆ ಸೌಮ್ಯ ಇತ್ತಾನು. ಪೂಜೆ ಅಂತೂ ಆಯ್ತು ರೀ. ಪೂಜೆ ಆದ ತಕ್ಷಣ ನೋಡ್ರಿ ಎಲ್ಲರೂ ಒಂದು ಸ್ವಲ್ಪ ಹೊರಗಡೆ ಬಂದು ಕೂತೀವಿ. ಇನ್ನೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಡುಗೆ ಬಾಕಿ ಇತ್ತು, ಅದನ್ನು ಮಾಡಕತ್ತಾರ ನಮ್ಮ ಅಕ್ಕರು ವೈನಿಯರೆಲ್ಲ. ಇಲ್ಲೇ ನಮ್ಮವ್ವ ನಮ್ಮ ಅಕ್ಕ ನಾವೆಲ್ಲ ಹಾಗೆ ಸ್ವಲ್ಪ
ಪೂಜೆ ತಕ್ಷಣ ಕುಂತೀವಿ. ಹಾಗೆ ಎಲ್ಲರೂ ಇವಾಗ ನೋಡ್ರಿ ಊಟ ಮಾಡಕತ್ತಾರ. ನಾವು ಇವತ್ತು ಹಬ್ಬಕ್ಕೆ ಅಂದರೆ ಸಿಂಪಲ್ಲಾಗಿ ಸೀರಾ, ಅನ್ನ, ಸಾಂಬಾರು, ಒಂದು ಸ್ವಲ್ಪ ಬದ್ನೆಕಾಯಿ ಪಲ್ಯ, ಹಾಗೆ ಒಂದು ಸ್ವಲ್ಪ ಪಾಪಡಿ ಕರೆದಿದ್ದು ರೀ. ನಮ್ಮ ಅಣ್ಣರು ಪಪ್ಪಾರು ಎಲ್ಲರೂ ಊಟಕ್ಕೆ ಕುಂತಾರ. ಹಾಗಾಗಿ ನಾನು ನಮ್ಮ ವೀಡಿಯೋ ಮಾಡಕತ್ತಿದ್ದೆ. ನಮ್ಮ ತನ ನೋಡ್ರಿ ಸೀರಾ ನಾನಂತೂ ಜಾಸ್ತಿ ಹಾಕಿ ಕೊಟ್ಬಿಟ್ಟಿದ್ದೆ. ಆಕೆ ಅಂತೂ ಖಾಲಿ ಮಾಡ್ಬೇಕಂದಿದ್ದೆ. ಅದಕ್ಕೆ ಆಕೆ ಹೆಂಗೆ ತಿನ್ನೋದು ಅಂತೇಳಿ ಅದನ್ನೇ ಮುಂದೆ ಹಿಡ್ಕೊಂಡು ಸ್ವಲ್ಪ ತಿನ್ನೋಕತ್ತು ಬಿಟ್ಟಿದ್ಲು. ನನಗಂತೂ ಅದನ್ನು ಖಾಲಿ ಮಾಡಿಲ್ಲ ಅಂದ್ರೆ ನೋಡಿ ಅನ್ನಕತ್ತಿದ್ದೆ. ಆಕೆಗೆ ಅದನ್ನ ಸೀರಾ ತಿನ್ನುತ್ತಾ ಮಿಕ್ಕಿತ್ರಿ. ಈ ಕಡೆ ನೋಡ್ರಿ ನಮ್ಮ ವೈನಿಯರು ಒಂದು ಸ್ವಲ್ಪ ಅಡುಗೆ ಮಾಡಕತ್ತಾರ. ಅಡುಗೆಲ್ಲ ಆಗೈತಿ, ಸ್ವಲ್ಪ ಅತ್ತಾಗಿತ್ತಾಗ ಹತ್ತಿ ಇಡಕತ್ತಿರ್ಬೋದು. ಅವರು ಸೀರಾ ತಿನ್ನುತ್ತಾ ಅನ್ನ ಸಾಂಬಾರು ಬೇಕು ಅಂತಂದ್ರು. ಹಾಗೆ ನಮ್ಮ ಅಕ್ಕ ಇಲ್ಲೊಂದು ಸ್ವಲ್ಪ ಸಾಂಬಾರು ಹಾಕೊಳಕತ್ತಾರ. ಹಾಗೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗಳು ಸುಮ್ಮಕ್ಕ ಅನ್ನೋಕಿ ಏನದು ಪಾಪಡಿ ಕರಿಯಕತ್ತಾರ ಪಾಪಡಿ. ಅನ್ನ ಸಾಂಬಾರ್ನಾಗ ಟೇಸ್ಟ್ ಆಗುತ್ತೆ. ಹಾಗಾಗಿ ಅವರು ಒಂದು ಸ್ವಲ್ಪ ಪಾಪಡಿ ಕರಿಯಕತ್ತಾರ. ಇಲ್ಲೇ ನಮ್ಮ ಅಣ್ಣರೆಲ್ಲ ಅನ್ನ ಸಾಂಬಾರು ಸೀರಾ ಅಂತ ತಿಂದೈತಿ. ನಮ್ಮ ಮನ್ಯಾಗ ಸ್ವೀಟ್ ಯಾರಿಗೂ ಬೇಡ ನೋಡ್ರಿ. ಸ್ವೀಟ್ ಅಂದ್ರೆ ಅಲರ್ಜಿ ನಮ್ಮ ಮನೆಯವ್ರಿಗೆ. ನಮ್ಮ ಮನ್ಯಾಗ ಎಲ್ಲರೂ ಯಾರೂ ಸ್ವೀಟ್ ಇಷ್ಟಪಡಲ್ಲ, ಅಪರೂಪಕ್ಕಲ್ಲ. ಹಾಗಾಗಿ ಸ್ವೀಟ್ ಸ್ವಲ್ಪ ತಿಂತಾರೆ. ಸ್ವೀಟ್ ತಿಂದ ತಕ್ಷಣ ಅನ್ನ ಸಾಂಬಾರು ಊಟ ಮಾಡಕತ್ತಾರ ನೋಡ್ರಿ. ನಮ್ಮ ಅಣ್ಣರಿಗೆಲ್ಲ ನಾಚಿಕೆ ಸ್ವಭಾವ, ವೀಡಿಯೋದಾಗಂತೂ ಮುಖನೇ ತೋರಿಸಲ್ಲ. ಮತ್ತು ಇಲ್ಲಿ ನೋಡ್ರಿ ಪಾಪಡಿ ಕರಿದ ತಕ್ಷಣ ನಾನಂತ 5 ಬೇಳೆಗೂ 5 ಒಂದೊಂದು ಪಾಪಡಿ ಹಾಕ್ಕೊಂಡೀನಿ. ಇದು ನಮಗೊಂಥರ ಬಾಲ್ಯದ ನೆನಪು ಅಂತಲೇ ಅನ್ಬೋದು ರೀ. ಯಾಕಂದ್ರೆ ನಾವು ಚಿಕ್ಕವರಿರುವಾಗ ನಾವು ಇದೇ ಥರ ಕೈಗೆ ಹಾಕ್ಕೊಂಡು ತಿಂತಿದ್ವಿ. ನಾನು ತಿನ್ಬೇಕು ಅನ್ನೋಷ್ಟ್ರೊಳಗೆ ನಮ್ಮ ಅಣ್ಣ ಬಂದು ಕಸ್ಕೊಂಡು ಹೋಗ್ಬಿಟ್ಟ ರೀ. ನನಗಂತೂ ಈ ರೀತಿ ಕೈಗೆ ಹಾಕ್ಕೊಂಡು ತಿನ್ನುವಾಗ ನನಗಂತೂ ನಿಜವಾಗ್ಲೂ ನಮ್ಮ ಬಾಲ್ಯದ ನೆನಪಂತೂ ಆಗಾಕತ್ತಿತ್ತು ರೀ. ಆಮೇಲೆ ನೋಡ್ರಿ ನಾವು ಅಂತೂ ಇವಾಗ ಅಣ್ಣರದೆಲ್ಲ ಊಟ ಆಯಿತು. ಇವಾಗ ನಾವು ಹೆಣ್ಮಕ್ಳು ಬಂದೀವಿ ರೀ. ಅಂದರೆ ನಮ್ಮ ವೈನಿಯರು, ನಾವು, ಹಾಗೆ ನಮ್ಮ ತನು ಎಲ್ಲರೂ ಊಟ ಮಾಡಕತ್ತೀವಿ. ಅವ್ರದ್ದು ಊಟ ಆದ ತಕ್ಷಣ ನಾವು ಬಾಳೆ ಎಲೆಗೆ ಊಟ ಮಾಡಕತ್ತೀವಿ. ಏನೋ ಬಾಳೆ ಎಲೆಗೆ ಊಟ ಮಾಡಿದರೆ ತುಂಬ ಹೊಟ್ಟೆಗೆ ಫುಲ್ಲು ಏನೋ ಒಂದು ಖುಷಿ ರೀ. ಬಾಳೆ ಎಲೆಗೆ ಉಣ್ಣೋದೇ ಟೇಸ್ಟೇ ಬೇರೆ. ಹಾಗೆ ನಾವು ನೋಡ್ರಿ ಸ್ವೀಟ್ ತಿಂದೀನಿ. ಸೀರಾ ಅಂತೂ ಸಖತ್ತಾಗಿತ್ತು. ನಮ್ಮ ಸುಮ್ಮಕ್ಕೆ ಸೀರಾ ಮಾಡಿದ್ಲು. ಭಾರಿ ಅಂದ್ರೆ ಭಾರಿ ಸಖತ್ತಾಗಿತ್ತು ರೀ ಸೀರಾ. ಹಾಗೆ ಸೀರಾ ತಿಂದ ತಕ್ಷಣ ಅನ್ನ ಸಾಂಬಾರು ಊಟ ಮಾಡಕತ್ತೀವಿ. ಅನ್ನ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ನಮ್ಮ ತನು ನೋಡ್ರಿ ಇಲ್ಲಿ ನಾನು ನಮ್ಮ ತನು ಒಟ್ಟಿಗೆ ಉಣ್ಣಾಕತ್ತೀವಿ. ಆಕೆ ಅಂತೂ ಏನು ಚಿಕ್ಕಿನಿಂದು ಬರ್ರಿ ನನ್ನ ತೋರಿಸ್ತೀವಿ ವಿಡಿಯೋ ಅಂಥೇಳಿ. ಆಕೆ ಜಾಸ್ತಿ ಕ್ಯಾಮ್ರಾ ಕಡೆನ ನೋಡ್ತಿರ್ಲಿಲ್ಲ. ಜಸ್ಟ್ ಆಕೆ ಅವ್ರ ಪಾಡಿಗೆ ಅಂದರೆ ಆಕೆ ಊಟ ಮಾಡ್ತಿದ್ಲು ಅಷ್ಟೇ ನೋಡ್ರಿ. ನಮ್ದಂತ ಇವಾಗ ಎಲ್ಲರದ್ದು ಊಟ ಆಯಿತು. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ನಮ್ಮ ತನಗೆ ಸಿಕ್ಕಾಪಟ್ಟೆ ರೇಗ್ಸಕತ್ತಿದ್ದೆ. ಇದು ಲಾಸ್ಟು ಒಂದು ಬಾಯ್ ಮಾಡು ಅಂದ್ರೆ ನೋಡ್ರಿ ಆಕೆ ನನಗೆ ಹಾಯ್ ಮಾಡಕತ್ತಾಳ ವೀಡಿಯೋದಾಗ. ಅದು ವಾಯ್ಸ್ ಮ್ಯೂಟ್ ಆಗೈತಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ಒಂದು ಪೂಜೆ ಯಾವ ರೀತಿ ಆಯ್ತಂತ ಒಂದು ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೈತ್ರಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.